ಪಾಕಿಸ್ತಾನ ಜಿಂದಾಬಾದ್ ಅಂತ. ಒಂದು ಭದ್ರಾವತಿ ಇರಲಿ, ಸಾಗರ ಇರಲಿ, ಶಿವಮೊಗ್ಗದ ಗಲಾಟೆ ಇರಲಿ, ಮದ್ದೂರು ಇರಲಿ, ನಾಗಮಂಗಲ ಇರಲಿ, ಇದನ್ನು ಯಾವುದು ಬಿಡಿ ಬಿಡಿಯಾಗಿ ಇದನ್ನ ಡಾಕ್ಟರ್ BR ಅಂಬೇಡ್ಕರ್ ಸ್ಪಷ್ಟವಾಗಿ ಬರೆದಿದ್ದಾರೆ. ಅವ್ರು ಯಾವತ್ತೂ ಕೂಡ ಸಹಬಾಳ್ವೆ ಅನ್ನುವಂತ ತತ್ವ ಅವರು ಯಾಕೆ ಅಂತ ಹೇಳಿದ್ರೆ ಇಸ್ಲಾಂ ಸಹಬಾಳ್ವೆಗೆ ಕೋಮಿನ್ ಮತ್ತೆ ಕಾಫಿರ್. ಮುಸಲ್ಮಾನರು ಯಾರಿರ್ತಾರೆ ಅವ್ರು ಮಾಮಿನ್ ಆಗ್ತಾರೆ, ಮುಸಲ್ಮಾನೇತರರು ಕಾಫಿರ್ ಆಗ್ತಾರೆ. ಮತ್ತೆ ಅವರ ಅಜೆಂಡಾನು ಬಹಳ ಸ್ಪಷ್ಟ ಇದೆ. ಅಜೆಂಡಾ ಏನು ಅಂತ ಹೇಳಿದ್ರೆ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಬ್. ಯಾರು ಎಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು, ಮುಸಲ್ಮಾನರೇ ಆಳ್ವಿಕೆ, ಶರಿಯತ್ ಪ್ರಕಾರ ಯಾವ್ದು ಎಲ್ಲಿ ಆಡಳಿತ ಇರುತ್ತೆ ಅದನ್ನ ದಾರುಲ್ ಇಸ್ಲಾಂ ಅಂತ ಕರೀತಾರೆ. ಯಾವುದು ಮುಸಲ್ಮಾನರು ಇರ್ತಾರೆ ಆದ್ರೆ ಶರಿಯತ್ ಇರಲ್ಲ, ನಾನ್ ಮುಸ್ಲಿಂ ರೂಲಿಂಗ್ ಇರುತ್ತೆ, ಅದನ್ನ ದಾರುಲ್ ಅರಬ್ ಅಂತ ಕರೀತಾರೆ. ದಾರುಲ್ ಅರಬ್ನ ದಾರುಲ್ ಇಸ್ಲಾಂ ಮಾಡೋದೇ ಅವರ ಅಜೆಂಡಾ. ಇದಿಷ್ಟು ಸ್ಪಷ್ಟ ಇದೆ. ಏನಾಗಿದೆ, ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗ್ಬಿಟ್ಟಿದ್ದಾರೆ ಬಹಳ ಜನ. ಮತಾಂಧತೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ನೋಡಿ, ಆ ಎಳೆ ಮಕ್ಕಳು ದೇವರಿದ್ದಂಗೆ ಅಂತ ಹೇಳ್ತೀವಿ. ಮಕ್ಕಳಿಗೆ ಏನ್ ಗೊತ್ತಾಗತ್ತೆ? ಮಣ್ಣಿನ ಮುದ್ದೆ ಇದ್ದಂಗೆ. ಅವ್ರನ್ನ ಮಡಕೆ ಹಾಕ್ತಾರೆ, ಗಣಪತಿ ಮಾಡ್ತಾರೆ, ಹಾಕ್ತಾರೆ. ಯಾವ ರೀತಿ ಬೇಕಾದ್ರೂ ಅವ್ರನ್ನ ತಿದ್ದಬಹುದು ಅಂತ ನಾವ್ ಹೇಳ್ತೀವಿ. ಮಕ್ಕಳ ಮನಸ್ಸಿನಲ್ಲಿ ಗಣಪತಿಯ ವಿಗ್ರಹಕ್ಕೆ ಉಗಿಬೇಕು ಅನ್ನುವಂತ ವಿಷಬೀಜವನ್ನು ತುಂಬಿದವರು ಯಾರು? ನನ್ಗೆ ಅನುಮಾನ ಇರೋದು ಮದ್ರಸಾಗಳಲ್ಲೇನೆ ಇದನ್ನ ತುಂಬುವ ಕೆಲಸ ನಡೀತಾ ಇದೆ. ಯಾಕೆ ತುಂಬುತ್ತಾರೆ ಅಂದ್ರೆ ಇಸ್ಲಾಂನಲ್ಲಿ ಇದಿದೆ. ಬೇಕಿದ್ರೆ ಯಾರು ಬೇಕಾದ್ರೂ ಚರ್ಚೆಗೆ ಬರಲಿ. ನನ್ನ ಹತ್ರ ನಾನು ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹದೀಸ್ ಅನ್ನುವಂತ ಒಂದು ಪುಸ್ತಕವನ್ನು ಓದಿದ್ದೇನೆ. ಅದರಲ್ಲಿ ಒಂದೊಂದು ಸೂರ ಆಯಾತ್ ಅಂದ್ರೆ ವಚನಗಳು, ಸೂರ ಅಂದ್ರೆ ಅದ್ರ ಪ್ಯಾರ, ಇದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಬುಖಾರಿ ಬರೆದಿರತಕ್ಕಂಥ ಒರಿಜಿನಲ್ ಕುರಾನ್ನಲ್ಲಿ ಎಲ್ಲವೂ ಉಲ್ಲೇಖ ಇದೆ. ಹದೀಶ್ ಅನ್ನೋದು ಕುರಾನ್ನದ್ರ ಒಂದು ನಿಯಮಗಳನ್ನ ಎಕ್ಸ್ಪ್ಲೈನ್ ಮಾಡುವಂತ ಭಾಗ. ಅಂಡರ್ಸ್ಟ್ಯಾಂಡಿಂಗ್ ಹದೀಸ್ ಥ್ರೂ ಇಸ್ಲಾಂ ಅನ್ನೋದ್ರೊಳಗೆ ಇವೆಲ್ಲವೂ ಕೂಡ ಇದೆ. ನೀವು ಬೇಕಾದ್ರೂ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ಲಾಯಿ ಇಲ್ಲಲ್ಲ ಅನ್ನೋದ್ರ ಅರ್ಥ ಏನು ಅಂತ ನೋಡಿ. ಅಂದ್ರೆ ಅಲ್ಲಾ ಒಬ್ಬನೇ ದೇವರು ಅಂದ್ರೆ ಅವರಿಗೆ ಅಲ್ಲಾನನ್ನು ಹೊರತುಪಡಿಸಿ ಉಳಿದ ದೇವರ ಅಸ್ತಿತ್ವನೇ ಒಪ್ಕೊಳ್ಳಲ್ಲ. ಅವರು ಅಕಸ್ಮಾತ್ ಬೇರೆ ದೇವರನ್ನು ಪೂಜೆ ಮಾಡಿದ್ರೆ ಅದನ್ನ ಅವರು ಕಾಫಿರ್ ಅಂತ ಕರೀತಾರೆ. ಆ ಕಾಫಿರ್ ಬಗ್ಗೆ ಇರುವಂತ ಭಾವನೆ ಏನು? ಕಂಡಲ್ ಕೊಲ್ಲಿ ಅಂತ ಹೇಳುತ್ತೆ. ಇದು ಇರೋದು. ಅದನ್ನ ಕಲಿಸೋದ್ರಿಂದಾಗಿ ಈ ಮಾನಸಿಕತೆಗೆ ಒಳಗಾಗಿದ್ದಾರೆ. ದುರ್ದೈವ ಸಂಗತಿ ಏನು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯದ ಅರಿವಿದ್ದುವೆ, ಇಸ್ಲಾಂ ಹೆಸರಿನಲ್ಲಿ ಭಾರತ ವಿಭಜನೆ ಮಾಡಿರೋದು ಗೊತ್ತಿದ್ದು ಕೂಡ ಅವ್ರು ಹೇಳ್ತಾರೆ ಇಸ್ಲಾಂ ಅಂದ್ರೆ ಶಾಂತಿ, ಮೊಹಮ್ಮದ್ ಪೈಗಂಬರ್ ಅಂದ್ರೆ ಶಾಂತಿದೂತ ಅಂತ ಹೇಳ್ತಾರೆ. ಆ ಶಾಂತಿದೂತನ ಹೆಸರಿನಲ್ಲೇನೆ ಜಗತ್ತಿನಾದ್ಯಂತ ಕ್ರೌರ್ಯವನ್ನ ಹಬ್ಬಿಸಿದ್ದು. ಇಸ್ಲಾಂ ಬೆಳೆದಿದ್ದೇ ಕತ್ತಿಯ ಮೂಲಕ. ಇಸ್ಲಾಂ ಇರೋದೇ ಮತಾಂಧತೆಯನ್ನ ಒಡಲೊಳಗೆ ಇಟ್ಕೊಂಡು. ಇದು ಬೇಕಿದ್ರೆ ಯಾರು ಬೇಕಾದ್ರೂ ಚರ್ಚೆ ಮಾಡ್ಲಿ, ಬೇಕಿದ್ರೆ ನನಗೆ ಕೋರ್ಟಿಗೆ ಎಳಿಲಿ. ನಾನು ಇದನ್ನ ವಿತ್ ರೆಕಾರ್ಡ್ಸ್ ಮುಸ್ಲಿಂ ಸ್ಕಾಲರ್ಗಳು ಹೇಳಿರುವ ರೆಕಾರ್ಡ್ಸ್ ಇಟ್ಕೊಂಡೆ ಅವ್ರ ಜೊತೆ ನಾನು ಚರ್ಚೆ ಮಾಡಕ್ಕೆ ನಾನು ತಯಾರಿದ್ದೇನೆ. ಮುಖ್ಯಮಂತ್ರಿಗಳು ಚರ್ಚೆಗೆ ಬರಲಿ. ಯಾವ್ದು ಶಾಂತಿ? ಮತ್ತೆ ಮಾನವೀಯತೆಗೆ ಜಾಗ ಇಲ್ಲ ಅಲ್ಲಿ. ಮಹಿಳಾ ಸ್ವಾತಂತ್ರ್ಯ ಅಂತೂ ಇಲ್ವೇ ಇಲ್ಲ. ಎಲ್ಲಿದೆ ಮಹಿಳಾ ಸ್ವಾತಂತ್ರ್ಯ ಇಲ್ವೇ ಇಲ್ಲ. ಅದಕ್ಕೆ ಬೇಕಿದ್ರೆ ತಾಲಿಬಾನ್ಗಳು ಹೊಡೆಸಿರೋ ಪತ್ವಾಗಳನ್ನು ನೋಡ್ಲಿ, ಎಲ್ಲಿದೆ ಮಹಿಳಾ ಸ್ವಾತಂತ್ರ್ಯ? ಹಾಗಾಗಿ ಇದೆಲ್ಲ ಅರಿವಿದ್ದು ಕೂಡ ಮತದ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮಕ್ಕು ಕೊಡೋ ಕೆಲಸ ನಡೀತಾ ಇದೆ. ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆದಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೊಂದು ಟೆಸ್ಟ್ ಡೋಸು. ಮಂಡ್ಯದಂತ ಕಡೆಗಳಲ್ಲಿ 90% ಹಿಂದೂಗಳಿರೋ ಕಡೆಗೆ ಅವರು ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಹೋದ ವರ್ಷ. ಈ ಸರಿ ಮದ್ದೂರಿನಲ್ಲಿ ಕಲ್ಲು ಹೊಡಿತಾ ಇದ್ದಾರೆ. ಇದು ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಮಂಡ್ಯ ಏನ್ ಪ್ರತಿಕ್ರಿಯಿಸುತ್ತೆ, ಹಿಂದೂ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ, ಕರ್ನಾಟಕ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಈ ವ್ಯಾಪಕ ದಾಳಿಯನ್ನ ಗಲಭೆಯನ್ನ ಹಬ್ಬಿಸುವಕ್ಕೆ ಒಂದು ಅರಾಜಕ ಶಕ್ತಿಗಳು ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ಆ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರವನ್ನು ಉರುಳಿಸುವ ಒಂದು ಷಡ್ಯಂತ್ರನೂ ಇದೆ.
ಆಂತರಿಕ ಗಲಭೆ ಹುಟ್ಟುಹಾಕಿ ವ್ಯಾಪಕವಾಗಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರವೂ ಇದೆ. ಭಾರತದ ಬೆಳವಣಿಗೆಗಳನ್ನ ಸಹಿಸಲಿಕ್ಕಾಗದೆ, ಆರ್ಥಿಕ ಬೆಳವಣಿಗೆ ಇರಬಹುದು, ಇವತ್ತು 4ನೇ ಸ್ಥಾನಕ್ಕೆ ದಾಪುಗಾಲಿಟ್ಟಿದೆ. ಇನ್ನೊಂದು 1-2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತೆ. ಈ ಆರ್ಥಿಕ ಬೆಳವಣಿಗೆಗಳನ್ನು ಹತ್ತಿಕ್ಕಬೇಕು ಅನ್ನುವಂತ ಒಂದು ಷಡ್ಯಂತ್ರವೂ ಇದೆ. ಅದ್ರ ಜೊತೆಗೆ ಈ ಮತೀಯ ಶಕ್ತಿಗಳು ಸೇರ್ಕೊಂಡಿದ್ದಾವೆ. ಹಾಗಾಗಿ ಇವೆಲ್ಲವೂ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ದಾವೆ. ಸರ್ಕಾರ ಮೈ ಮರೆತ್ರೆ ಅಪಾಯ ಆಗೋದು ದೇಶದ ಭದ್ರತೆಗೆ, ಅಪಾಯ ಆಗೋದು ಸಂವಿಧಾನಕ್ಕೆ. ಸಂವಿಧಾನವನ್ನ ಒಪ್ಪದೇ ಇರತಕ್ಕಂಥ ಮಾನಸಿಕತೆಯವರೇ ಈ ಟೆಸ್ಟ್ ಡೋಸ್ಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಗಂಭೀರವಾದ ಎನ್ಕ್ವೈರಿ ಮಾಡಬೇಕು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಏನ್ ಕಲಿಸ್ತಾರೆ ಮದ್ರಸೆಗಳಲ್ಲಿ ಅಂತ ಎನ್ಕ್ವೈರಿ ಮಾಡಿ. ಕೆಲವು ಮತೀಯವಾದಿಗಳು ತಬ್ಲಿಕ್ಗಳ ಮೂಲಕ, ತಬ್ಲಿಕ್ ಜಮಾತ್ಗಳ ಮೂಲಕ ಹೇಗೆ ಕಟ್ಟರ್ಪಂಥಿ ವಿಚಾರಧಾರವನ್ನು ಹರಡ್ತಾ ಇದ್ದಾರೆ ಅನ್ನೋದನ್ನ ಅಧ್ಯಯನ ಮಾಡಿಸಿ. ಈ ಅಧ್ಯಯನ ಮಾಡಿಸಿದ ನಂತರ ಆಗ ನಿಮಗೆ ಎಷ್ಟು ವ್ಯಾಪಕ ಷಡ್ಯಂತ್ರ ಇದೆ ಅನ್ನೋದು ಅರ್ಥ ಆಗುತ್ತೆ. ಮುಸಲ್ಮಾನರು ಎಲ್ಲರೂ ಕೆಟ್ಟವರಲ್ಲ, ಆದ್ರೆ ಆ ವಿಚಾರಧಾರೆ ಇದೆಯಲ್ಲ ಅದು ಬಹಳ ಕೆಟ್ಟಿದೆ. ಆ ವಿಚಾರಧಾರೆ ಸಹಬಾಳ್ವೆಯನ್ನು ಒಪ್ಪದೇ ಇರುವಂತ ವಿಚಾರಧಾರೆ. ಇಲ್ಲಿ ಮಾತ್ರ ಅಲ್ಲ, ಜಗತ್ನಲ್ಲಿ ಎಲ್ಲೂ ಸಹಬಾಳ್ವೆಯನ್ನು ಒಪ್ಪಿಲ್ಲ. ಹಂಗಾಗೇನೆ ಈಗಿರೋದೇನಿದ್ರು ಸ್ಟ್ರಾಟಜಿ ಮಾತ್ರ. 4 ಜನ ಇದ್ದಾಗ ಒಂಥರ, 40 ಜನ ಇದ್ದಾಗ ಒಂಥರ, 400 ಆದಾಗ ಒಂಥರ, 4000 ಆದಾಗ ಒಂಥರ, 4 ಲಕ್ಷ ಆದಾಗ ಒಂಥರ. ಅದು ಸ್ಟ್ರಾಟಜಿ. 4 ಜನ ಇದ್ದಾಗ ಮೋಸ್ಟ್ ಸೆಕ್ಯುಲರ್, 40 ಆದಾಗ ಸ್ವಲ್ಪ ಕಡಿಮೆ ಸೆಕ್ಯುಲರ್, 400 ಆದಾಗ ನೋ ಸೆಕ್ಯುಲರಿಸಂ, 4000 4 ಲಕ್ಷ ಆದಾಗ ಅಲ್ಲಿ ಬರೋದು ಕೇವಲ ಕಮ್ಯುನಲ್. ಇದು ಮಾತ್ರ ಇರೋದು. ಇದು ಸ್ಟ್ರಾಟಜಿ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಹೇಗೆ ಪರ್ಷಿಯಾವನ್ನು ಕಳ್ಕೊಂಡ್ವೋ, ಅದು ಒಂದು ಅಖಂಡ ಭಾರತದ ಭಾಗ ಆಗಿತ್ತು. ಇರಾನ್ನಿಂದ ಇಂಡೋನೇಷಿಯಾದವರೆಗೂ ಇತ್ತು ಅಖಂಡ ಭಾರತ. ಕಳ್ಕೊಂಡ್ವೋ, ಹೇಗೆ ಗಾಂಧಾರವನ್ನು ಕಳ್ಕೊಂಡು ಅಫ್ಘಾನಿಸ್ತಾನ ಮಾಡ್ಕೊಂಡ್ರೋ, ಹೇಗೆ ಸಿಂಧುವನ್ನ ಕತ್ತರಿಸಿ ಪಾಕಿಸ್ತಾನ ಮಾಡಿದ್ರು, ಭಾರತವನ್ನು ಅದೇ ಸಂಚು ಮಾಡಿದ್ದಾರೆ. ಇದೇನು ಸೀಕ್ರೆಟ್ ಅಲ್ಲ. ಸಿಮಿ ಕಚೇರಿಯ ಮೇಲೆ ದಾಳಿ ಮಾಡಿದಾಗ ಅವರು ಮೊಘಲ್ಸ್ತಾನ್ ಅನ್ನುವಂತ ಒಂದು ಅಜೆಂಡವನ್ನ ಇಟ್ಕೊಂಡು ಕೆಲಸ ಮಾಡ್ತಿರೋದು ಸಿಬಿಐಗೆ ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದ ಮಾಹಿತಿ. ಹಾಗಾಗಿ ಈ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಂಡು ಸುಳ್ಳು ಹೇಳೋದನ್ನು ಬಿಡಿ, ಓಲೈಸೋದನ್ನು ಬಿಡಿ, ಸತ್ಯವನ್ನು ಎದುರಿಸಬೇಕಾದಂತ ಮಾನಸಿಕತೆಯನ್ನು ತಯಾರು ಮಾಡಿ, ಮನ ಪರಿವರ್ತನೆ, ಸಹಬಾಳ್ವೆಗೆ ಬೇಕಾದಂತ ವಿಚಾರವನ್ನ ಮದ್ರಸಗಳಲ್ಲೂ ಕಲಿಸೋದಕ್ಕೆ ಬೇಕಾದಂತ ಆಸಕ್ತಿಯನ್ನು ಸರ್ಕಾರ ತಗೊಳ್ಳಿ. ಅದು ತಗೊಳ್ಳದೇ ಇದ್ರೆ ಬರೀ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಸುಮ್ಮನೆ ಹುಟ್ಟಿದ್ದು ಅಂತ ಅನ್ಕೋಬೇಡಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅವನ ನಾಸಿರ್ ಹುಸೇನ್ ರಾಜ್ಯಸಭೆಯಲ್ಲಿ ಗೆದ್ದಾಗ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಅದರ ಪ್ರತಿಫಲ ಶಿವಮೊಗ್ಗದಲ್ಲೂ ಆಗುತ್ತೆ, ಇನ್ನೊಂದು ಕಡಲೂ ಆಗುತ್ತೆ, ಮತ್ತೊಂದು ಕಡಲೂ ಆಗುತ್ತೆ. ಬೆಳಗಾಂನಲ್ಲಿ 2023 ಕಾಂಗ್ರೆಸ್ ವಿಜಯೋತ್ಸವವನ್ನ ಆಚರಿಸಿದ್ದು, ಬೆಳಗಾಂ ಉತ್ತರ ಕ್ಷೇತ್ರದ ಚುನಾವಣೆಯ ಗೆಲುವನ್ನು ಆಚರಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೂಲಕ. ಇಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಗೆಲುವನ್ನು ವಿಧಾನಸೌಧದಲ್ಲಿ ಆಚರಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೂಲಕ. ಈ ಮಾನಸಿಕತೆ ಎಲ್ಲಿಂದ ಬರ್ತಾ ಇದೆ? ಇದು ಯಾವುದೋ ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರದ ಭಾಗವಾಗಿಯೇ ಇದೆಲ್ಲ ಬರ್ತಿರೋದು. ಅವ್ರು ಸಹಿಸದೇ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನ, ಮತೀಯ ವಿಚಾರವನ್ನ ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನ, ಪ್ರತಿಕ್ರಿಯೆ ಕೊಡೋದನ್ನಲ್ಲ. ಕಲ್ಲು ಹೊಡೆದಿದ್ದನ್ನು ಸಹಿಸಿಕೊಂಡಿರಬೇಕು ಅನ್ನೋದು ಹೇಡಿಗಳು ಮಾತ್ರ ಹೇಳೋ ಕೆಲಸ. ಹೇಡಿಗಳು ಮಾತ್ರ ಹಂಗೆ ಹೇಳ್ತಾರೆ, ಕಲ್ಲು ಹೊಡೆದ್ರು ಸಹಿಸ್ಕೊಳ್ಳಿ, ಒಂದ್ ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಕೊಡಿ, ಅದೆಲ್ಲ ಹೇಡಿಗಳು ಹೇಳೋ ಕೆಲಸ. ಆ ಹೇಡಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರದು. ಅವ್ರ ಸಾಮರ್ಥ್ಯವನ್ನ ಯಾರು ಕಲ್ಲು ಹೊಡೆದ ಅವನ ಮೇಲೆ ತೋರಿಸ್ಲಿ, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ, ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ. ಅವ್ರ ಸಾಮರ್ಥ್ಯವನ್ನ ಪಾಕಿಸ್ತಾನ್ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ. ಭಾರತ್ ಮಾತಾಕಿ ಜೈ ಅನ್ನೋರ್ ಮೇಲೆ ತೋರ್ಸೋದ್ ಬೇಡ. ಡಿಜೆ ಏನ್ ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ ತಾಕತ್ ತೋರಿಸಬೇಡಿ. ಹೇಡಿಗಳ ರೀತಿ ವರ್ತನೆ ಮಾಡೋದನ್ನ ಪೊಲೀಸ್ ಇಲಾಖೆಗೂ ಕಲಿಸಬೇಡಿ.